ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಮತ್ತೆ ಗಿಲ್ಲಿಯ ನಡುವೆ ದೊಡ್ಡ ಮಟ್ಟದ ಜಗಳನೇ ಶುರುವಾಗಿದೆ. ನೀನು ಹೋಗೋ ಬಾರೋ ಬೆಟ್ಟಿ ತಿನ್ಕೊಂಡಿರೋಕೆ ಈ ಮನೆಯಲ್ಲಿ ಬಿದ್ದಿದೆಯಾ, ನಿನ್ನ ಯೋಗ್ಯತೆ ಇದೆಯಾ, ಹಾಗೆ ಹೀಗೆ ಅಂತ ಹೇಳಿ ಇಬ್ರು ಜಗಳಗಳನ್ನ ಆಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಫೈನಲ್ ಕ್ಯಾಪ್ಟನ್ ಒಂದು ಟಾಸ್ಕ್ ನಡೀತು. ಆ ಟಾಸ್ಕ್ ನಲ್ಲಿ ಆದಂತಹ ಒಂದು ಚಿಕ್ಕ ಎಡವಟ್ಟಿಂದ ಧ್ರುವಂತ್ ಅವರು ತಾವು ಕ್ಯಾಪ್ಟನ್ ಆಗುವಂತಹ ಚಾನ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಕೊಟ್ಟಿರೋ ಪ್ರಕಾರ, ನನಗೆ ಆ ಪ್ರೋಮೋದಲ್ಲಿ ನೋಡೋ ಪ್ರಕಾರ, ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳೇ ಸೆಲೆಕ್ಟ್ ಮಾಡಬೇಕು ಯಾರು ಕ್ಯಾಪ್ಟನ್ ಆಗಬೇಕು, ಕೊನೆಯ ಕ್ಯಾಪ್ಟನ್ ಹಾಗೂ ಮೊದಲ ಫೈನಲಿಸ್ಟ್ ಆಗಬೇಕು ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ಹೇಳಬೇಕಾದ್ರೆ ಗಿಲ್ಲಿ ಅವರು ಅಶ್ವಿನಿ ಅವರ ಬಗ್ಗೆ ಏನೋ ಒಂದು ಮಾತುಗಳನ್ನ ಆಡ್ತಾರೆ. ಅದು ಕೂಡ ಏನಂತ ಹೇಳಿದ್ರೆ, ಮೊಟ್ಟ ಮೊದಲಾಗಿ ಗಿಲ್ಲಿ ಅವರು ಅಲ್ಲಿ ಬಂದು ಹೇಳೋದೇನಂತ ಹೇಳಿದ್ರೆ, ಅಶ್ವಿನಿ ಮೇಡಮ್ ಅವರು ಹೀರೋ ಆಗ್ಲಿಕ್ಕೆ ಹೋಗಿ ಇನ್ನೊಬ್ಬರನ್ನ ವಿಲನ್ ಮಾಡಕ್ ರೆಡಿ ಇರ್ತಾರೆ, ಇಂಥವ್ರು ಈ ಮನೆ ಕ್ಯಾಪ್ಟನ್ ಆಗ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಕ್ಕಾದ್ರೆ, ಅಶ್ವಿನಿ ಗೌಡ ಹೇಳ್ತಾರೆ, ನಾನು ವಿಲನ್ ಆಗೋದು, ನಾನು ಹೀರೋ ಆಗೋದು ಬಿಡ್ಲಿ, ನೀನ್ ಜೋಕರ್ ಆಗಕ್ ಬರಬೇಡ ಇಲ್ಲಿ ಅಂತ ಹೇಳಿ ಹೇಳಿದಾಗ, ಗಿಲ್ಲಿ ನಾನು ಇಲ್ಲಿ ಕಾಮಿಡಿಯನ್, ನಾನು ಜೋಕರ್ ಆದ್ರೂ ನಾನು ಕಾಮಿಡಿಯನ್ ಅಂತಾನೆ ಕರ್ಸ್ಕೊಳ್ಳೋದು, ಆದ್ರೆ ನಿನಗೆ ಒಂದು ಯೋಗ್ಯತೆ ಇಲ್ಲ, ಒಂದು ಕ್ಯಾಪ್ಟನ್ಶಿಪ್ ಅನ್ನ ಗೆಲ್ಲೋದಕ್ಕೆ ನಿನಗೆ ಯೋಗ್ಯತೆ ಇದೆಯಾ, ಒಂದು ಬಲೂನ್ ಟಾಸ್ಕ್ ಅನ್ನ ಗೆಲ್ಲುವಂತ ಯೋಗ್ಯತೆ ಇಲ್ಲ ನಿನಗೆ ಕ್ಯಾಪ್ಟನ್ಶಿಪ್ ಬೇಕಾ ಅಂತ ಹೇಳಿ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಅಶ್ವಿನಿ ಅವರಿಗೆ BP ರೈಸ್ ಆಗ್ಬಿಟ್ಟು, ನಿನ್ನ ಯೋಗ್ಯತೆ ಏನು ಅಂತ ಹೇಳಿ ಗೊತ್ತು, ಯೋಗ್ಯತೆ ಅಂತ ಹೇಳಿ ಮಾತಾಡಕ್ ಬರಬೇಡ, ನಿನಗೆ ತಾಕತ್ತು ಅನ್ನೋದಿದ್ರೆ ಈ ಟಾಸ್ಕ್ ಅಲ್ಲಿ ಗೆದ್ದು ತೋರಿಸ್ಬೇಕಿತ್ತು, ನಾನೇ ನಿನ್ನ ಮುಂದೆ ಗೆದ್ದಿರುವಂತದ್ದು, ಬಿಟ್ಟಿ ತಿನ್ಕೊಂಡು ಹೋಗಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ಯಾ, ನಿಂತರ ಅಲ್ಲ ನಾನು ಅಂತ ಹೇಳಿ ಇಬ್ರು ವೈಯಕ್ತಿಕ ಜಗಳಗಳನ್ನ ಆಡ್ತಾರೆ. ನಿನ್ನ ಯೋಗ್ಯತೆಯನ್ನ ನೋಡ್ಕೋ, ಒಂದು ಟಾಸ್ಕ್ ಅನ್ನ ಆಡೋ ಯೋಗ್ಯತೆ ಇಲ್ಲ ನಿನಗೆ, ನನಗೆ ಮಾತಾಡಕ್ ಬರ್ತೀಯಾ, ನಿನ್ನಂತಹ ವಿಲನ್ ಅನ್ನ ನಾನು ಕ್ಯಾಪ್ಟನ್ ಆಗಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಗಿಲ್ಲಿ ಅವರು ಹೇಳಿದಾಗ, ನಿನ್ನ ಯೋಗ್ಯತೆ ನೋಡ್ಕೋ, ನೀನಂತಹ ತಾಕತ್ತಿರೋನಾಗಿದ್ರೆ ನನ್ನ ಮುಂದೆ ಗೆದ್ದು ತೋರಿಸ್ಬೇಕಿತ್ತು, ನಿನ್ನೆ ಗೆದ್ದು ಬಿಟ್ಟು ಹೆಂಗೆ ನಿನ್ನ ಮುಂದೆ ಗೆದ್ದು ನಾನು ತೋರಿಸ್ಕೊಂಡೆ ನನ್ನ ಪವರ್ ಏನು ಅಂತ ಹೇಳಿ, ನಿಂತರ ಬಿಟ್ಟು ತಿನ್ನಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ ಇಬ್ರು ಕೂಡ ವೈಯಕ್ತಿಕವಾಗಿ ಜಗಳಗಳನ್ನ ಆಡ್ಕೊಳ್ತಾರೆ. ಇವರಿಬ್ಬರಲ್ಲಿ ಏನಂತ ಹೇಳಿದ್ರೆ, ಈಗೋ ಗಿಲ್ಲಿಗೆ ಏನೇ ಆಗ್ಲಿ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಬಾರ್ದು, ಯಾಕಂತ ಹೇಳಿದ್ರೆ ತಾನಿದ್ದಂತಹ ರೇಸ್ ಅಲ್ಲಿ ಅಶ್ವಿನಿ ಅವರು ಗೆದ್ದು ಬಿಟ್ರೆ ನನಗೆಲ್ಲೋ ಒಂದ್ ಕಡೆ ಅವಮಾನ ಆಗ್ಬಿಡುತ್ತೆ ಅನ್ನೋದು ಅವ್ರ ಹತ್ರ ಇದೆ. ಅದನ್ನ ಸ್ವತಃ ಧನುಷ್ ಅವರ ಮುಂದೆ ಗಿಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ಅಣ್ಣ ನೀನ್ ಬೇಕಾದ್ರೆ ಕ್ಯಾಪ್ಟನ್ ಆಗು, ಅಶ್ವಿನಿ ಅವರು ಆಗ್ಬಾರ್ದು, ಅವ್ರು ಆದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ, ಮತ್ತೆ ನಾನು ತಲೆ ಹಿಡ್ಕೊಂಡು ತಿರ್ಗಾಡಕ್ ಆಗೋದಿಲ್ಲ ಅಂತಾನು ಕೂಡ ಅವರು ಹೇಳ್ಕೊಂಡಿದ್ರು. ಅದರಂತೆ ಈಗ ಆ ಪವರ್ ಅನ್ನ ಬಿಗ್ ಬಾಸ್ ಅವರು ಮನೆಯವರಿಗೆ ಕೊಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಆ ಪವರ್ ಅನ್ನ ಬಳಸ್ಕೊಂಡು ಅಶ್ವಿನಿ ಅವರನ್ನ ದೂರ ಇಡ್ತಾರೋ ಅಥವಾ ಮನೆಯ ಕೊನೆಯ ಕ್ಯಾಪ್ಟನ್ ಮತ್ತು ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆ ಮಾಡ್ತಾರೋ ಮನೆಯವರು, ಅದನ್ನ ಕಾದು ನೋಡಬೇಕು. ಮೂಲಗಳ ಪ್ರಕಾರ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಿದೆ ಅಂತ ಹೇಳಿ ಬರ್ತಾ ಇದೆ, ಬಟ್ ಇದರ ಕನ್ಫರ್ಮೇಶನ್ಗೆ ನಾವು ಎಪಿಸೋಡ್ ಅನ್ನ ನೋಡ್ಲೇಬೇಕಾಗತ್ತೆ. ಸೊ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕು ಹಾಗೂ ಮನೆಯನ್ನ ಮುಂದೆ ನಡೆಸಬೇಕು ಅಂತ ಹೇಳಿ ನಿಮಗನ್ಸುತ್ತೆ, ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಧನು ಅವರಿಗಾಗಲೇ ಆಗಿದ್ದಾರೆ, ಅಶ್ವಿನಿ ಅವರ ಕ್ಯಾಪ್ಟನ್ಶಿಪ್ ನೋಡ್ಲಿಕ್ಕೆ ನನಗೂ ಕೂಡ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.